ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್. ನಾನು ನಿಮ್ಮ ಮನೆ ಹುಡುಗಿ ಸ್ಫೂರ್ತಿ. ಮೊದಲಿಗೆ ಸಾರಿ ಕೇಳ್ತೆ, ಎಂತಕ್ಕಂದರೆ ಸುಮಾರು ದಿನ ಆಗಿತ್ತು ನಾನು ಲಾಗ್ನ ಅಪ್ಲೋಡೇ ಮಾಡಿರಲಿಲ್ಲ. ಬೇರೆ ಕಡೆ ಎಲ್ಲೂ ಹೋಗೋದು ಬೇಡ, ನಮ್ಮ ಉತ್ತರ ಕನ್ನಡದಲ್ಲಿರುವಂತಹ ಚಂದ ಚಂದ ಜಾಗ ಕಾಣಿಸ್ತಾ ಇದು ನಮ್ಮ ಮನೆಯಿಂದ ಹೋಗ್ಬೇಕಾದ್ರೆ ಸಿಗುವಂಥ ವ್ಯೂ ನೋಡಿ ಹೆಂಗೆ ಸಖತ್ತಾಗದೆ. ನಾನು ಜೋಗ್ ಫಾಲ್ಸ್ ನೋಡಬೇಕು ಅಂತ ಹೊರಟೆ, ಆದರೆ ಹೋಗೋ ದಾರಿನಲ್ಲಿ ಎಲ್ಲರೂ ಸ್ಟಾಪ್ ಕೊಡೋದೆ ಈ ಶರಾವತಿ ವ್ಯಾಲಿ ವ್ಯೂ ಪಾಯಿಂಟ್ ಹತ್ರ. ಭೂಮಿ ಮೇಲಿನ ಸ್ವರ್ಗ ಇದೆ ಅನಿಸ್ತದೆ. ಎಷ್ಟು ಚಂದ ಇದೆ ಅಂದರೆ ನೀವು ಈ ಕಡೆಗೆ ಏನಾದರೂ ಬಂದರೆ ನೋಡ್ಕೊಂಡು ಹೋಗಲೇಬೇಕು. ಲೊಕೇಶನ್ ಹೇಳಬೇಕಂದ್ರೆ ಕುಮಟಾದಿಂದ ಸಾಗರ ಕಡೆ ಹೋಗೋ ದಾರಿನಲ್ಲೇ ಸಿಗ್ತದೆ ನಿಮಗೆ. ಮೊದಲಿಗೆ ಜೋಗ್ ಫಾಲ್ಸ್ ಕಾಣಿಸ್ತೆ ಬನ್ನಿ. ಇದು ಬ್ಯಾಕ್ ಸೈಡ್ ಗೇಟು. ಬ್ಯಾಕ್ ಸೈಡಿಂದ ಹೋದರೆ ಇನ್ನೂ ಹತ್ತಿರದಿಂದ ಕಾಣಿಸ್ತದೆ ಜೋಗ್ ಫಾಲ್ಸು. ಆದರೆ ಎಲ್ಲರೂ ಹೋಗೋದೆ ಫ್ರಂಟ್ ಸೈಡ್ ವ್ಯೂ ನೋಡೋಕ್ಕೆ. ನಮ್ಮ ಇಂಡಿಯಾದಲ್ಲೇ ಹೈಯೆಸ್ಟ್ ವಾಟರ್ ಫಾಲೇ ನಮ್ಮ ಹೆಮ್ಮೆಯ ಜೋಗ್ ಫಾಲ್ಸ್. ರಾಜ್ಕುಮಾರ್ ಅವರ ಜೀವನ ಚೈತ್ರ ಮೂವಿದು ಒಂದು ಸಾಂಗ್ ಇಲ್ಲೇ ಶೂಟ್ ಆಗಿತ್ತು. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಸಾಯೋ ತನಕ ಸಂಸಾರದಲ್ಲಿ ಗಂಡ ಗುಂಡಿ, ಏರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗದ್ ಗುಂಡಿ. ಈ ಹಾಡನ್ನ ನೀವೆಲ್ಲ ಕೇಳಿರ್ತೀರಿ, ಆದರೆ ನಾನು ಹಾಡೋದು ಕೇಳಿರ್ಲಿಕ್ಕಿಲ್ಲ, ಕೇಳೋಕ್ಕಾಗೋಂಗೂ ಇಲ್ಲ. ಎಂತಕ್ಕಂದರೆ ಅಷ್ಟು ಕೆಟ್ಟದಾಗ ಹಾಡಿದೆ. ನನಗೆ ಅದು ಬೇರೆ ಶೀತ ಆಗದೆ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಕೋಲ್ಡ್ ಆದಾಗ ಎಲ್ಲರ ವಯಸ್ಸು ಹಾಗೆ ಇರ್ತದೆ. ಈಗ ನಾವು ಫ್ರಂಟ್ ವ್ಯೂ ನೋಡ್ಕೊಂಡು ಬರುವ. ಫುಲ್ ರೆಡಿ ಮಾಡ್ತವ್ರೆ, ಕನ್ಸ್ಟ್ರಕ್ಷನ್ ವರ್ಕೆಲ್ಲ ನಡೀತಾ ಇದೆ. ನಾವು ಚಿಕ್ಕ ಇರಬೇಕಾದ್ರೆ ಬರುವಾಗೆಲ್ಲ ಏನೂ ಇರಲಿಲ್ಲ, ನಾರ್ಮಲ್ ಒಂಥರ. ನಂಗೆ ಅದೇ ಖುಷಿ, ಈ ಭಾಳ ಡೆವಲಪ್ ಮಾಡೋಕ್ಕಿಂತ ನ್ಯಾಚುರಲ್ ಆಗಿದ್ದರೆ ಒಂಥರ ಚಂದ. ಆಗೆಲ್ಲ ಟಿಕೆಟ್ ಎಲ್ಲ ಇರಲಿಲ್ಲ, ಈಗ ಹೊಸದಾಗಿ ಟಿಕೆಟ್ ಎಲ್ಲ ತಗೊತವ್ರೆ. ಇರಲಿ, ಡೆವಲಪ್ಮೆಂಟ್ ಆಗಬೇಕು, ಎಲ್ಲ ಚಂದ ಆಗಬೇಕು. ಅದೆಲ್ಲ ಇರಲಿ, ನೀವೀಗ ಫ್ರಂಟ್ ವ್ಯೂನ ಸರಿಯಾಗಿ ನೋಡ್ಕೊಳ್ಳಿ. ಎಷ್ಟು ಜನ ಬಂದರೆ ನೋಡಿ ನೋಡೋಕ್ಕೆ. ಸ್ಕೂಲ್ ಮಕ್ಕಳಿಗೆಲ್ಲ ಟ್ರಿಪ್ ಕರ್ಕೊಬರೋಕ್ಕೆ ಚಲೋ ಆಗ್ತದೆ, ಅಂತಕ್ಕಂದರೆ ಅವ್ರಿಗೆ ಬುಕ್ಕಲ್ಲಿ ಅಷ್ಟೇ ಜೋಗ ಜಲಪಾತ ಕಾಣಿಸೋ ಬದಲಿಗೆ ಲೈವ್ ಆಗಿ ಕಾಣಿಸ್ಬೋದು. ನೋಡಿ ಕೆಳಗಡೆ ಎಷ್ಟು ಆಳ ಇದೆ. ಮೊದಲಿಗೆ ಈ ಮೇಲ್ಗಡೆಯಿಂದ ಕೆಳಗಡೆವರೆಗೆ ಇಳ್ಕೊ ಹೋಗ್ಲಿಕ್ಕೆ ಮೆಟ್ಲಿತ್ತು. ಆಮೇಲೆ ಸ್ವಲ್ಪ ಮಂಗಾಟ ಎಲ್ಲ ಮಾಡಿದ್ಮೇಲೆ ಜನರು ಹೋಗೋದು ಬೇಡ ಅಂತ ಗೌರ್ಮೆಂಟ್ನವರು ಅಲ್ಲಿ ಮಧ್ಯೆ ಗೇಟ್ ಹಾಕಿ ಯಾರೂ ಹೋಗದೆ ಇದ್ದಂಗೆ ಮಾಡಾರೆ. ಇಲ್ಲಿ ನಿಮಗೆ 3-4 ಮನೆ ಥರ ಕಾಣಿಸ್ತಾ ಇದೆಯಲ್ಲ ದೂರದಲ್ಲಿ. ಪುನೀತ್ ರಾಜ್ಕುಮಾರ್ ಸರ್ ಫಿಲ್ಮು ಇಲ್ಲೇ ಶೂಟ್ ಆಗಿತ್ತು. ಮೌರ್ಯ ಫಿಲ್ಮ್ ನೇಮು ಯಾವುದು ಗೊತ್ತಾಗಲಿಲ್ವಾ? ಒಂದು ಬೆಸ್ಟ್ ಸಾಂಗ್ ಅದೇ ಕೇಳಿ, ಉಸಿರಾಗುವೆ ಅಂತ ಹೇಳಿ. ನೀವು ಯೂಟ್ಯೂಬಲ್ಲಿ ಹೊಡೆದು ಕೇಳ್ಕೊಳ್ಳಿ. ನಾನೀಗ ಮತ್ತೆ ಹಾಡೋಕ್ಕೆ ಹೋಗೋದಿಲ್ಲ. ಇಲ್ಲಂತೂ ಯಾವಾಗಲೂ ಟೂರಿಸ್ಟು ಎಲ್ಲ ಶಾಲೆ ಮಕ್ಕಳು ಅವರು ಇವರು ಎಲ್ಲ ನೋಡೋಕ್ಕೆ ಬಂದಿರ್ತರು. ನಮಗಂತೂ ಮೊದಲಿದ್ದಂಗೆ ಇರಬೇಕಿತ್ತು ಅಂತ ಆಸೆ. ಎಂತಕ್ಕಂದ್ರೆ ಆವಾಗೆಲ್ಲ ಇಷ್ಟು ಜನ ಬರೋದೇ ಇಲ್ಲಾಗಿತ್ತು. ನಾವೆಲ್ಲ ಒಂಥರ ಖುಷಿಲಿ, ಯಾರು ಜನ ಕಡಿಮೆ ಇದ್ದಾಗೆ ಒಂಥರ ಖುಷಿ ಅದು. ಜೋಗ್ ಫಾಲ್ಸ್ ನೋಡಿಕೊಂಡು ಅಲ್ಲೇ ಹತ್ತಿರದಲ್ಲಿ 10 ಕಿಲೋಮೀಟ್ರ್ ಆಚೆಗಿರುವಂಥ ಒಂದು ಫೇಮಸ್ ಟೆಂಪಲ್ಲು ಬಳೆ ಪದ್ಮಾವತಿ ಅಮ್ಮನವ್ರ ಟೆಂಪಲ್ಗೆ ಹೋಗಬೇಕು ಅಂತ ಹೊರಟೆ. ಹೋಗೋ ದಾರಿನಲ್ಲಿ ಮಧ್ಯ ಸಣ್ಣ ಚೆಕ್ಕಿಂಗ್ ಇರ್ತದೆ, ಎಂಥ ಭಯ ಪಡಬೇಕಂತಿಲ್ಲ. ಜೋಗ್ ಜಲಪಾತದ ಹತ್ರನೇ ವಿದ್ಯುತ್ ತಯಾರು ಮಾಡೋದ್ರಿಂದ ನಮ್ಮ ಒಂದು ವೆರಿಫಿಕೇಷನು, ಎಲ್ಲಿಂದ ಬಂದರೆ, ಯಾವ ಊರು, ಹೆಸರು, ಮತ್ತು ಜಸ್ಟ್ ID ಪ್ರೂಫ್ ತಗೊಂಡ್ರು, ಆಧಾರ್ ಕಾರ್ಡ್ ನಂಬರು. ಹೋಗೋ ದಾರಿನಲ್ಲಿ ನಾನೊಂದು ಗಂಡು ನವಿಲ್ ನೋಡಿದೆ. ಎಷ್ಟು ಚಂದಿತ್ತು ಅಂದರೆ ನನ್ನ ಹತ್ತಿರದಿಂದನೇ ಪಾಸ್ ಆಯಿತು. ನವಿಲ್ ನೋಡೋದು ಖುಷಿಗೆ ದೇವಸ್ಥಾನಕ್ಕೆ ಬಂದು ರೀಚ್ ಆದದ್ದೇ ಗೊತ್ತಾಗಲಿಲ್ಲ. ದೇವಸ್ಥಾನದಲ್ಲಿ ಸುಮಾರು ಜನ ಭಕ್ತಾದಿಗಳು ಸೇರಿದ್ರು. ಇಲ್ಲಿನ ವಿಶೇಷ ಏನಂತ ಹೇಳ್ತೆ ಕೇಳಿ. ಯಾರಿಗಾದ್ರೂ ಇನ್ನೂ ಮದುವೆ ಆಗದಿದ್ರೆ, ಅಂದರೆ ಒಬ್ಬೊಬ್ಬರಿಗೆ ಲೇಟ್ ಆಗಿಬಿಡ್ತದಲ್ಲ ಮದುವೆಗೆ, ಎಷ್ಟು ಹುಡುಕಿದ್ರು ಏನಾದರೂ ಅಡ್ಡಿ ಆತಂಕ ಎಲ್ಲ ಬಂದುಬಿಡ್ತದೆ ಆ ಥರ, ಅಥವಾ ಮಕ್ಕಳಾಗದೇ ಇದ್ದರೆ ಇನ್ನೂ ಮಿಕ್ಕಿದ ಯಾವುದಾದ್ರೂ ಬೇಡಿಕೆಗಳು, ಭಕ್ತಾದಿಗಳ ಬೇಡಿಕೆಗಂತೂ ಯಾವತ್ತೂ ಕಡಿಮೆ ಆಗೋದೇ ಇಲ್ಲ, ಅದೊಂದು ಲೀಸ್ಟೇ ಇರ್ತದೆ. ಅದು ಯಾವುದೇ ಥರದ ಸಮಸ್ಯೆ ಇರಲಿ ದೇವ್ರ ಹತ್ರ ಬಂದು ಕೇಳ್ಕೊಳ್ಳೋದು. ಅದಾಗಿ ಸ್ವಲ್ಪ ದಿನ ಆದಮೇಲೆ ಇಲ್ಲಿನ ತಾಯಿ ಆಶೀರ್ವಾದದಿಂದ ಅದು ಈಡೇರುತ್ತೆ, ನೆರವೇರುತ್ತೆ ಅನ್ನೋದು ಇಲ್ಲಿನ ನಂಬಿಕೆ. ಯಾವಾಗ ನಿಮ್ಮ ಡ್ರೀಮ್ ಏನಿದೆ, ನೀವೇನು ಹರಕೆ ಕಟ್ಕೊಂಡಿರ್ತೀರ ಅದು ಈಡೇರುತ್ತೆ, ಫುಲ್ಫಿಲ್ ಆಗುತ್ತೆ, ಆವಾಗ ದೇವರಿಗೆ ಹರಕೆ ರೂಪದಲ್ಲಿ ಬಳೆನ ಒಪ್ಸೋದು. ಅಂದರೆ ಈ ಬಳೆ ಪದ್ಮಾವತಿ ಅಮ್ಮನವ್ರಿಗೆ ಬಳೆ ಅಂದರೆ ತುಂಬ ಇಷ್ಟ, ಅದಕ್ಕೆ ಬಳೆನ ಕೊಡೋದು. ನಾನು ಇದೇ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬರ್ತಿದ್ದದ್ದು. ನಾನು ಜೋಗ ಜಲಪಾತ ನೋಡ್ಕೊಂಡು ಹಾಗೆ ಹೋಗ್ಬಿಡ್ತಿದ್ದೆ. ಈ ಸತಿಗೆ ಇಲ್ಲಿ ಬಂದು ತಾಯಿ ದರ್ಶನ ಮಾಡಿ ನನಗೂ ಖುಷಿ ಆಯಿತು. ನೆಕ್ಸ್ಟ್ ಇಲ್ಲಿಂದ ಸಾಗರಕ್ಕೆ ಹೋಗಿ ಊಟ ಮಾಡಿ ಸಂಜೆ ಸಿಗಂದೂರು ಕಡೆ ಹೋಗಬೇಕು. ಈಗ ಹೊಸ ಬ್ರಿಡ್ಜ್ ಮಾಡಾರೆ, ನೋಡೋಕೆ ಮಾತ್ರ ಫಾರಿನ್ ರೇಂಜಲ್ಲದೆ. ಆಮೇಲೆ ಹೆಂಗೆ ಮೇಂಟೈನ್ ಮಾಡ್ತಾರೋ ಗೊತ್ತಿಲ್ಲ. ಮೊದಲು ನದಿಲಿ ಬಾರ್ಜ್ ಮೇಲೆ ಬೈಕ್ನ ಮತ್ತು ನಾವೆಲ್ಲ ವೆಹಿಕಲ್ ಜೊತೆಗೆ ಪಾಸ್ ಮಾಡಬೇಕಿತ್ತು, ಅದೊಂಥರ ಮಜಾ ಇರ್ತಿತ್ತು. ಆದರೆ ಆ ದಿನಗಳೆಲ್ಲ ಈಗ ಮತ್ತೆ ಬರೋದಿಲ್ಲ ಅನಿಸ್ತದೆ, ಅಂತಕಂದರೆ ಬ್ರಿಡ್ಜ್ ಆಗೋದಲ್ಲ, ಅದ್ರ ಮೇಲೆ ಹೋಗ್ತಾರೆ ಎಲ್ಲವ. ನಾವು ಹೋಗ್ಬಿಟ್ಟಕ್ಕೆ ಕ್ಲೋಸಿಂಗ್ ಟೈಮ್ ಆಗಿಬಿಟ್ಟಿತ್ತು. ದೇವ್ರ ದರ್ಶನ ಮಾಡಿ ಒಂದು ಸ್ವಲ್ಪ ಹೊತ್ತಿಗೆ ದೇವಸ್ಥಾನ ಕ್ಲೋಸ್ ಆಗಿಬಿಡ್ತು. ಸುಸ್ತಾಗಿತ್ತು ಬೆಳಿಗ್ಗೆಯಿಂದ ಟ್ರಾವೆಲ್ ಮಾಡಿ. ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡೆ ದೇವಸ್ಥಾನದಲ್ಲೇ. ಅದಾದಮೇಲೆ ಹೊರಗಡೆ ಹೋಗಿ
ಏನಾದರೂ ಶಾಪಿಂಗ್ ಮಾಡುವ ಅಂತ ನೋಡಿದೆ, ಪರಿಶುದ್ಧವಾದ ಜೇನುತುಪ್ಪ ಅಂತ ಹಾಕೊಂಡಿದ್ರು. ಹಳ್ಳಿ ಸೈಡ್ ಅಲ್ಲ, ಒಂದು ಒಳ್ಳೆ ಜೇನುತುಪ್ಪ ಸಿಗ್ತದೆ ಅಂದ್ಕೊಂಡು ಹೋಗಿ ತಗೊಂಡೆ. ನಂಗೆ ಡೌಟ್ ಆಯಿತು ತಗೊಬೇಕಾದ್ರೆ, ಇಷ್ಟು ದೊಡ್ಡ ಬಾಟ್ಲಿಗೆ ಸ್ವಲ್ಪ ರೇಟ್ ಕಡಿಮೆ ಅನ್ನಿಸ್ತು ಅಂಥೇಳಿ. ಆಮೇಲೆ ಮನೆಗೆ ತಂದು ನೆಕ್ ನೋಡಿದ್ರೆ ಜೇನುತುಪ್ಪಕ್ಕಿಂತ ಬೆಲ್ಲನೇ ಜಾಸ್ತಿ ಹಾಕಾರೆ. ಇರಲಿ, ಸಕ್ಕರೆಗಿಂತ ಹೋಲಿಸಿದ್ರೆ ಎಷ್ಟೋ ಬೆಟರ್ ಅಂತ ಹೇಳಿ ಇಲ್ಲಿಂದ ಸಾಗರ ಕಡೆಗೆ ಹೋಗಿ ಪಾನಿಪುರಿ ತಿನ್ಕೊಂಡು ಇವತ್ತಿನ ದಿನ ಮುಗಿಸಿದೆ. ನನ್ನ ಟ್ರಾವೆಲಿಂಗ್ ಇನ್ನೂ ಮುಗಿಲಿಲ್ಲ. ನೆಕ್ಸ್ಟ್ ಪಾರ್ಟ್ 2ನಲ್ಲಿ ಇನ್ನೂ ಮತ್ತೆ ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತೆ ಸಿಗುವ, ಅಲ್ಲಿ ತನಕ ಟಾಟಾ.